ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಧಾರ್ಮಿಕ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾನೊಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ಎಲ್ಲರಿಗೂ ಸಾಧ್ಯಸ್ಬಿಟ್ಟು ಯಾರು ಸಾಧ್ಯದ ಈ ಗೋಡಾವಣೆ ಕುರಿತಾಗಿ ಅವ್ರು ಮಾಡಲಿ ಬಿಟ್ಟು ಅವ್ರು ಬಿಟ್ಟಂಥ ವಿಷಯ. ಆ ನೆಲೆಯಲ್ಲಿ DCC ಬ್ಯಾಂಕ್ ಮೇಲೆ ಸಾಕಷ್ಟು ಆರೋಪಗಳಿದ್ದಾವ. 12 ಎಕರೆದವ್ರಿಗೆ 120 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. ಇನ್ನೂ ಅನೇಕ ಅಲ್ಲಿ ಗದ್ದಲಗಳಾಗಿದ್ದಾವೆ ಅನ್ನುವಂಥದ್ದು. ಸಕ್ಕರೆ ಕಾರ್ಖಾನೆಗಳಿಗೆ, ಇನ್ನುಳಿದ ಕಾರ್ಖಾನೆಗಳಿಗೆ, ಕಂಪ್ನಿಗಳಿಗೆ ಸಾಲ ಕೊಡ್ತದ ಅನ್ನುವಂಥದ್ದು. ಆದರೆ ಇದು ರಚನೆ ಆಗಿದ್ದು ಯಾರ ಸಲುವಾಗಿ ಅನ್ನೋದು ಎಲ್ಲರೂ ಒಪ್ಕೊಳ್ತಾರೆ. ಹೌದು, ರೈತರ ಸಲುವಾಗಿ, ರೈತರ ದುಡ್ಡ ರೈತರಿಗೆ ಆಗಿದ್ರೆ DCC ಬ್ಯಾಂಕ್, ಬೆಳಗಾವಿ DCC ಬ್ಯಾಂಕ್ ಅಥವಾ ಪ್ರತಿಯೊಂದು ಜಿಲ್ಲೆಯ DCC ಬ್ಯಾಂಕ್ಗಳು, ಮಧ್ಯವರ್ತಿ ಬ್ಯಾಂಕ್ಗಳು ರೈತರಿಗೆ. ಆದರೆ ಈ ಕಂಪ್ನಿಗಳಿಗೆ ಯಾಕೆ ಕೊಡ್ತಾ ಇದ್ದಾರೆ? ಹೌದು, ಲಾಭ ಆಗ್ತದೆ, ಬೆಳೀತದೆ. 530 ಕೋಟಿ 540 ಕೋಟಿ ಇದ್ದಿದ್ದನ್ನು ಇವತ್ತು ನಮ್ಮ ರಮೇಶ್ ಕತ್ತಿಯವರು 6,500 ಸಾವಿರ ಕೋಟಿಗೆ ಹೆಚ್ಚಿಸಿದ್ದಾರೆ. ಇವರೆಲ್ಲರ ಇಂಥ ಕಾರ್ಯಗಳಿಗೆ ಸಾಲ ಕೊಟ್ಟು ಜೆನ್ಯೂನ್ನಾಗೆ ಕೊಲ್ಯಾಟ್ರಲ್ ಇಟ್ಕೊಂಡು ಮಾಡಿ ಕೊಟ್ಟಿದ್ದಕ್ಕಾಗಿ ಆಗ್ಯದಂತೆ ನಾವೆಲ್ಲರೂ ಒಪ್ಕೊಳ್ತೀವಿ ಅದನ್ನು. ಆದರೆ ಇವತ್ತು ಕೆಲವೊಂದಿಷ್ಟು ಕಂಪ್ನಿಗಳು ನೋಡ್ರಿ, ಮೊನ್ನೆ ಬಂದೊಂದು ಹೊರಗೆ ಬರ್ತಾ ಇದೆ DCC ಬ್ಯಾಂಕಿಂದು 12 ಎಕರೆಗೆ 120 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದು. ಯಾವ ಅದರ ಮೇಲೆ ಪ್ರಶ್ನೆಗಳು ಹೇಳ್ತಾ ಇದ್ದಾವೆ. ಇದೊಂದಲ್ಲ, ಇನ್ನೂ ಅನೇಕಿಂತ ಆರೋಪಗಳಿದ್ದಾವೆ, ಅಲ್ಲೆಲ್ಲ ಗದ್ದಲಗಳಾಗ್ತಾ ಇದ್ದಾವೆ ಒಂದು ಕಡೆ. ಅದನ್ನೆಲ್ಲ ತಡೆಯೋದಕ್ಕಾಗಿ ಇವತ್ತು ನಮ್ಮ ಜಾರಕಿಹೊಳಿ ಸಹೋದರರು ತಮ್ಮ ಹಿಡಿತಕ್ಕ DCC ಬ್ಯಾಂಕನ್ನು ತೆಗೆದುಕೊಂಡಿದ್ದಾರೆ. ಜೊಲ್ಲೆಯವರನ್ನ ಇವತ್ತು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅವ್ರು ಮಾಡೋದು ಹೋಗಿದ್ರೆ ಅವ್ರು ಆಗ್ತಾ ಇರಲಿಲ್ಲ, ಅದು ಅಷ್ಟು ಸ್ಪಷ್ಟ ಅಲ್ಲ. ಒಳ್ಳೆ ಹಿಡಿತವನ್ನು ಸಾಧಿಸಿದ್ದಾರೆ. ಇದೊಂದು ಅವ್ರಿಗೆ ಅವಕಾಶ, ನಮ್ಮ ಜಾರಕಿಹೊಳಿ ಸಹೋದರರಿಗೆ ಮತ್ತು ಜೊಲ್ಲೆಯವರಿಗೆ. ನಾವು ಹೇಳೋ ವಿಚಾರಗಳು ಅವರಿಗೆ ಕ್ಷುಲ್ಲಕ ಅನಿಸ್ತಿರ್ಬೋದು ಅಥವಾ ಇದೇನಪ್ಪ ಹುಚ್ಚ ಅಂತ ಅನಿಸ್ಬೋದು, ಅದು ಇರಲಿ. ಆದರೆ ನಾವು ಹೇಳೋ ಕೆಲಸವನ್ನು ಮಾಡಲೇಬೇಕಾಗ್ತದೆ. ಪತ್ರಕರ್ತರಾಗಿ ನಮ್ಗೆ ಅನಿಸಿದ್ದನ್ನು ಕೆಲವು ಸತ್ಯಗಳನ್ನು ತಮ್ಮೊಂದಿಗೆ ಹಂಚ್ಕೋಬೇಕಾಗ್ತದೆ. ನೀವು ಒಪ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಂಥ ವಿಷಯ. ಯಾಕಂದರೆ PKPSಗಳ ಮೂಲಕ ನೀವು ಆಯ್ಕೆ ಆಗಿರ್ತೀರಿ ಇಲ್ಲಿ ಎಲ್ಲ ಸದಸ್ಯರು ಮತ್ತು ಡೈರೆಕ್ಟರ್ಸ್. ಅದು ಈ PKPS ಪ್ರತಿಯೊಂದು PKPSಗೆ ಅದ್ರಲ್ಲಿ ಪ್ರತಿ ಹಳ್ಳಿಯಲ್ಲಿ ಇರುತ್ತಂತ PKPS. ಯಾರು ಈ ವಿಷಯದಲ್ಲಿ ನಾವು ರಮೇಶ್ ಕತ್ತಿಯವ್ರ ಜೊತೆ ಸಂದರ್ಶನ ಮಾಡಿದಾಗ ಕೇಳಿದಾಗ ನಾವು 185 ಗೋಡೌನ್ಗಳು ಮಾಡಿದ್ದೀವಿ ಅಂತ ಹೇಳಿದರು. ಆ ಗೋಡೌನ್ಗಳಲ್ಲಿ ಗೊಬ್ಬರ ಇಡ್ತಾರೋ ಮತ್ತೇನು ಇಡ್ತಾರೋ ಗೊತ್ತಿಲ್ಲ. ಆದರೆ ಬೆಳೆದ ಬೆಳೆಗಳನ್ನು ಕಬ್ಬನ್ನು ಕಬ್ಬಿನ ಬೆಲ್ಲ ಬೆಳೆದ್ರೆ ಬೆಲ್ಲ ಸಹಿತ ಇಡುವಂಥದ್ದಾಗಿರ್ಬೋದು, ಇನ್ನುಳಿದ ಬೆಳೆಗಳನ್ನು ಸಹಿತ ಇಡುವುದಕ್ಕಾಗಿ ಗೋಡೌನ್ಗಳನ್ನು ಯಾಕೆ ಪ್ರತಿ PKPS ಕಟ್ಟಿಸಬಾರ್ದು ಅಂತ. ಯಾಕೆ ಗೋಡೌನ್ ಸರ್ ಲಾಭ ಇಲ್ವಾ? ಇವು ಶುಗರ್ ಫ್ಯಾಕ್ಟ್ರಿ ಕೊಟ್ಟರೆ ಲಾಭ ಆಗ್ತದನ ಅಥವಾ ಕಂಪ್ನಿಗೆ ಕೊಟ್ಟರೆ ಲಾಭ ಆಗ್ತದನ? ಆ ಕಂಪ್ನಿ ಡೂಬ್ ಮಾಡಿ ಹೋದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಅದೇ ಸಮಸ್ಯೆಗಳು ಇದ್ದಾವೆ. ಹೀಗಾಗಿ ಇವತ್ತು DCC ಬ್ಯಾಂಕಿನ ಮೇಲಿನ ವಿಶ್ವಾಸ ಬಹಳಷ್ಟು ಕಡಿಮೆ ಆಗ್ತದಂತೆ ನಮ್ಮ ಜಾರಕಿಹೊಳಿ ಸಹೋದರರ ಜೊಲ್ಲೆಯವರ ವಿರೋಧಿಗಳು ಮಾತಾಡ್ತಾ ಇದ್ದಾರೆ, ಕಾಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು 1,000 ಕೋಟಿಗೂ ಮೇಲ್ಪಟ್ಟ ಏನೋ ಅಲ್ಲಿ ಇಟ್ಟಂತ ಡಿಪಾಸಿಟ್ ವಿಡ್ರಾ ಆಗ್ತಾ ಇದೆ ಅಂತ ಅನ್ನೋಂಥ ಮಾತನ್ನು ನಾವು ಕೇಳ್ಪಡ್ತಾ ಇದ್ವಿ. ಅದು ಎಷ್ಟು ಸತ್ಯ ಸುಳ್ಳು ಅವ್ರಿಗೆ ಬಿಟ್ಟಂಥದ್ದು. ಅದು ನಾವಿಲ್ಲಿ ಅವ್ರು ಹೇಳೋದನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಆದರೆ ಒಂದು ಪರಿಹಾರ ಅದ ನಮ್ಮಲ್ಲಿಲ್ಲ ಅಂತಲ್ಲ. ಯಾಕಂದರೆ ಪ್ರತಿ PKPS ಗೋಡೌನ್ ಕಟ್ಟಿಸಿದರೆ ಅಲ್ಲಿ ಸುತ್ತಮುತ್ತ ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಇರುತ್ತಿರುವಂಥ ಬೆಳೆ ಬೆಳೆಯುತ್ತಿರುವಂಥ ರೈತರಿದ್ದಾರೆ. ಆ ರೈತರಿಗೆ ಈ ಇವತ್ತು ಜೋಳ ಬರಲಿ, ಗೊಂಜಾಳ ಬರಲಿ, ಭತ್ತ ಬರಲಿ, ಮತ್ತೇನೋ ಬರಲಿ, ಬಂದ ತಕ್ಷಣ ಇಡೋದಕ್ಕೆ ಜಾಗಗಳಿಲ್ಲ. ಯಾಕಂದ್ರೆ ಒಬ್ಬ ರೈತನ ಬದುಕು ನಿಮಗೆಲ್ಲ ಗೊತ್ತಿದ್ದ ವಿಷಯ ಅದು. ಅದನ್ನು ರಮೇಶ್ ಕತ್ತಿಯವ್ರಿಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ, ಜಾರಕಿಹೊಳಿ ಬಿಡಿಸಿ ಹೇಳ್ಬೇಕಾಗಿಲ್ಲ. ಎಲ್ಲರೂ ಸಮೀಪದಿಂದ ರೈತರು ನೋಡೇ ಇರ್ತಾರೆ. ಒಂದು ಸಣ್ಣ ಮನೆ ಇರ್ತದೆ, 1-2 ಎತ್ತಿರ್ತಾವೆ, 1-2 ಎಮ್ಮೆಗಳು ಇರ್ತಾವೆ. ಅಲ್ಲೇ ಆಡ, ಟಗರ, ಗಿಗರ, ಕೋಳಿ ಮತ್ತೇನೋ ಸಾಕೊಂಡಿರ್ತಾರೆ ಬದುಕನ್ನು. ಆ ಬದುಕಿನೊಳಗೆ, ಸಣ್ಣ ಬದುಕಿನೊಳಗೆ 1 ಎಕರೆನೋ 2 ಎಕರೆನೋ 3 ಎಕರೆ ಇದ್ದಂಥ ರೈತರು ಒಂದೊಂದು ಎಕರೆಗೆ 10 ಕ್ವಿಂಟಲ್ ಹಿಡಿದ್ರು ಸಹಿತ ಬೆಳೆ ಬೆಳೆದು ಹಿಡಿದ್ರು 30-35 ಕ್ವಿಂಟಲ್ ಆಗ್ತದೆ ಬೆಳೆ ಬಂತದ. ಎಕರೆಗೆ ಒಂದು 10 ಕ್ವಿಂಟಲ್ ಅಕ್ಕಿ 8 ಕ್ವಿಂಟಲ್ ಅಕ್ಕಿ ಬೆಳೀತಾ ಇರ್ತಾರೆ. ಅವುಗಳನ್ನ ಓದ್ ಮನೇಲಿ ಇಡ್ಲಿಕ್ಕೆ ಆಗೋದಿಲ್ಲ. ಆಗ ಏನು ಮಾಡ್ತಾರೆ ಪಾಪ ರೈತದಿಂತವ ಒಂದು ಏನೋ ಉದ್ಯೋಗ ಮಾಡಿ ತನ್ನ ಒಂದು ಎತ್ತಿನ ಗಾಡಿ ಮೇಲೋ ಅಥವಾ ಟ್ರ್ಯಾಕ್ಟರ್ ಮೇಲೋ ಮಾಡಿ APMCಗೋ ಮತ್ತೆಲ್ಲೋ ತಂದು ನಿಲ್ಲಿಸ್ತಾನ. ಪಾಪ ಆ ಸಣ್ಣ ಮನೆಯಲ್ಲೋ ಮತ್ತೆಲ್ಲೋ ಕೂಡಿರ್ಲಿಕ್ಕೆ ಆಗಲಾರ್ದ ಏನು ಮಾಡ್ತಾ ಇರ್ತಾರೆ ಪಾಪ ಅಂದ್ರೆ ಆ ಬೆಳೆದ ಬೆಳೆಯನ್ನು ಎತ್ತಿನ ಗಾಡಿಯಲ್ಲೋ ಟ್ರ್ಯಾಕ್ಟರ್ನಲ್ಲೋ ಮತ್ತದ್ರಲ್ಲೋ ಹಾಕೊಂಡು APMCಗೋ ಅಥವಾ ಈ ವ್ಯಾಪಾರಿಗಳು ಕೊಳ್ಳೋ ಜಾಗಗಳಿಗೆ ತುಂಬ ಬರ್ತಾನೆ. ಆಗ ಬಂದಾಗ ಆ ರೇಟ್ ಅವನಿಗೆ ಇವರೆಲ್ಲ ಹೇಳ್ತಾರೆ ಬೆಂಬಲ ಬೆಲೆ ಇಷ್ಟದ 2,400 ಗೊಂಜಾಳಕ್ಕೆ 5,000 3,000 ಏನೋ ಹೇಳ್ಬಿಡ್ತಾರೆ. ಆದ್ರೆ ಆ ಪ್ರಮಾಣದಲ್ಲಿ ಕೊಳ್ಳೋರು ಬೇಕಲ್ರಿ, ಕೊಳ್ಳೋರು ಇಲ್ಲಲ್ಲಿ ದುಡ್ಡಿಗೆ ಹೇಳ್ತಾರೆ, ಹಂಗೆ ಕೇಳ್ತಾರೆ.
ಅಲ್ಲಿ 1600 1700 ಕೇಳಿಕ್ ಶುರು ಮಾತ್ರ ಮನೆ ಆಗಿದ್ದಲ್ಲ. ಅದು ಮತ್ತೆ ಪಾಪ ರೈತ ಬೀದಿಗಿಳಿದು ಹೋರಾಟ ಮಾಡೋದು ಎಲ್ಲ ನಡೀತಿರ್ತದೆ. ಅದು ತಪ್ಪಿಸ್ಬೇಕಾಗಿತ್ತು. ಅಂದ್ರೆ ವೆರಿ ಸಿಂಪಲ್. ಪ್ರತಿಯೊಂದು PKPS ಗೋಡೌನ್ ಮಾಡಿರಪ್ಪ ಅಂದರೆ ಆ ಗೋಡೌನ್ಗೆ ಬಂದು ಕೊಂಡ್ಕೊಂಡು ಹೋಗಲಿ. ಮಾರ್ಕೆಟ್ ಹಳ್ಳಿನ ಆಗಲಿ. ಇವತ್ತು ಯಾಕೆ ಆಗಬಾರ್ದು? ಶೆಟ್ಟಿ ಬಿಟ್ಟಲ್ಲಿ ಪಟ್ನ ಅಂತ ನಮಗೆ ಗಾದಿ ಮಾತದ, ಹೌದಾ? ಆದ್ರೆ ಈ ರೈತ ಇದ್ದಲ್ಲಿ ಇವ ಶೆಟ್ಟಾಗಿ ಇವನು ತನ್ನ ಬೆಳೆದ ಬೆಳೆಯನ್ನು ಮಾರುವಂಥ ಒಂದು ವ್ಯವಸ್ಥೆ ಇಲ್ಲಿ ಆಗಿಬಿಡುತ್ತಪ್ಪ ಅಂತಂದ್ರೆ ಪ್ರತಿ PKPS ಒಂದು ಏನಪ್ಪ ಅಂದ್ರೆ ಇಡುಗೋಳು ಅಂತ ಒಂದು ಅಡ್ಡ ಆಗ್ತಂದ್ರೆ ಅಲ್ಲಿ ನೋಡ್ರಿ ಎಷ್ಟು ಮಂದಿ ಉದ್ಯೋಗ ಸಿಗ್ತದೆ ಅಂತೇಳಿ. ಅದು ತಂದಿಡುವಂಥ ರೈತ ರೈತ ಇರ್ತಾನಲ್ಲ ಕಾಳುಗಳನ್ನ, ಅದು ಕಾವಲಕ್ಕೆ ಒಂದಿಷ್ಟು ಮನೆ ನಡಬೇಕಾಗ್ತದೆ, ಅವು ರಕ್ಷಣೆ ಮಾಡ್ಬೇಕಾಗ್ತದೆ. ಮಿನಿಮಮ್ ಅದಕ್ಕೆ ಬಾಡಿಗೆ ಮಾಡಿ ಅವ್ರು ಇಂದ ಮಾರಲಿ ನಾಳೆ ಮಾರಲಿ ಅವ್ರ ಕಣ್ಣು ಮುಂದೆ ಇರ್ತದೆ. ರೈತನ ಕಣ್ಣು ಮುಂದೆ ತನ್ನ ಬೆಳೆಯಾಗ ತಾನೇ ಬೆಲೆ ಕಟ್ಕೊಂಡು ಇಂತಿಷ್ಟು ರೇಟ್ ಅಂತಂದ್ರೆ ಅವು ಭಾಳ ಹೇಳಿದ್ರು ನಡಿಕಿನವ್ರಿಗೆ. ಯಾಕಂತಂದ್ರೆ ಅವ್ನಿಗೆ ಗೊತ್ತಿರ್ತದೆ ಎಷ್ಟು ಲಾಭ ಅದ, ಎಷ್ಟು ಹಾಕಿದೀನಿ ಅಂತೇಳಿ. ಮತ್ತು ವಿಶಾಲ ಮನೋಭಾವ ಇರ್ತಾರೆ ರೈತ ನಾವು ತಿಳ್ಕೊಳ್ಳೋದು. ಹಾಗಾದ್ರೆ ಎಲ್ಲ ರೈತರು ಅದ ಮನಸ್ಥಿತಿ ಇರ್ತಾರೆ ಅಂತ ಹೇಳಿಕ್ ಹೋಗುದಿಲ್ಲ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಒಂದು ರೇಟ್ ಅವ್ನು ಫಿಕ್ಸ್ ಮಾಡೋಕ್ಕಾಗ್ತಾರೆ, ಸಹಜವಾಗಿ ಅವ್ನಿಗೆ ಲಾಸ್ ಆಗೋದಿಲ್ಲ. ಈಗ ನೋಡಿ ಕಬ್ಬಿಂದ ಒಂದು ಎಕ್ಸಾಂಪಲ್ ನಿಮಗೆ ಕೊಡೋದಪ್ಪ ಅಂತಂದ್ರೆ 4,500 ಖರ್ಚು ಬರ್ತದೆ ಒಂದು ಟನ್ನಿಗೆ. ಅವ್ನು ಕೊಡ್ತಾರೆ ನೀವು 3,300 ರೂಪಾಯಿ. ಪ್ರತಿ ಟನ್ನಿಗೆ 1,200 ರೂಪಾಯಿ ಲಾಸ್ ಆಗ್ತದೆ. ಇದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡಿರೋದು ಚಾಲೆಂಜ್ ಮಾಡ್ತಾನೆ ಉತ್ಪನ್ನ ಆಗಿದ್ದನ್ನು. ಅಂದಾಗ ಅಷ್ಟು ಲಾಸ್ ಆಗ್ತೈತೆ ಪ್ರತಿ 1,200. ಹಂಗೆ ಈ ಕಾಲಗಂತ ಯಾವ ಗೊತ್ತಾಗೋದಿಲ್ಲ. ಮೊನ್ನೆ ನೀವು ಗೊಂಜಾಳದ 2,400 ಅಂದ್ರಿ, ಅವು ಸೀಸನ್ ಮುಗಿದ ಈಗ 2,500 ಅಥವಾ 25 ರೂಪಾಯಿ ಕಿಲೋ 30 ರೂಪಾಯಿ ಕಿಲೋ ಗೊಂಜಾಳ ಮಾರ್ತಾ ಇರ್ತಾರೆ. ಎಷ್ಟು ಬಿತ್ತದು ಅದು ಲಾಸ್ ಎಷ್ಟಾಗ್ತದೆ ರೈತರಿಗೆ? ಅದು ತೊಗೊಳೋದಷ್ಟು 17 ರೂಪಾಯಿಗೋ 16 ರೂಪಾಯಿ ಒಂದು ಕಿಲೋ ಹಂಗೆ ಕೊಂಡು ತೊಗೋತಾರೆ. ಇಲ್ಲಿ ಮಾರ್ತಾರೆ 25, 24, 25 ಮರಿ ಎಷ್ಟಾಯ್ತು? ಅಷ್ಟೇ ಮಿನಿಮಮ್ ಇರೋದು 7 ರೂಪಾಯಿ ಪ್ರತಿ ಕಿಲೋಗೆ ಲಾಭ ಆಯ್ತು. ಎಷ್ಟು ಪರ್ಸೆಂಟೇಜ್ ಆಯ್ತು? ಇದನ್ನೆಲ್ಲ ಲೆಕ್ಕ ತಕ್ಕೋದು ಹೋದಾಗ ಸಹಜವಾಗಿ ರೈತನಿಗೆ ಲಾಸ್ ಆಗ್ತದೆ ಇದರಲ್ಲೇ. ಅದೇ ಗೋಡಾನು ಕಟ್ಟಿಸಿಕೊಳ್ಳುವಂಥ ಕೆಲಸ ಕೂಡ ನಮ್ಮ ಗಾಡಿಗಳ ಸಹೋದರರು ಜೊತೆಗೆ ಜೊಲ್ಲೆಯವರು ಕೂಡ ವಿಚಾರ ಹೇಗೆ ಮಾಡಬಾರ್ದು. ಬರೀ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ದೊಡ್ಡ ದೊಡ್ಡ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಅವ್ರಿಗೆ ಸಾಲ ಕೊಡೋಗಿದ್ರು. ಇವರಿಗೆ ಸಾಲ ಕೊಟ್ಟು ಗೋಡಾನ್ ಕಳಿಸಿದ್ರೆ ಗೋಡಾನ್ ಮೇಲೆ ಹಿಡಿದು ಇರ್ತದೆ DCC ಬ್ಯಾಂಕಿಂದು. ಮತ್ತು ಅಲ್ಲಿ ಬೆಳೆ ಇಡೋರು ಮಿನಿಮಮ್ ಬಾಡಿಗೆನೂ ಕೊಡ್ತಾರೆ. ಮತ್ತು ಜೊತೆಗೆ ರೇಟ್ ಬಂದಾಗ ಮಾರ್ಕೊಳ್ತಾರೆ. ಅವ್ರ ಮಾರ್ಕೆಟ್ ಅವ್ರು ಬೆಳೆದು ಅವ್ರು ಮಾರಾಟ ಮಾಡೋದ್ರಿಂದ ಅವ್ರಿಗೆ ಲಾಭ ಹೆಚ್ಚಾಗ್ತದೆ. ಈಗ ನೋಡಿ ಅವ್ರು ಬೆಳೆದ ಬೆಳೆಯನ್ನು APM ಇನ್ಸೂರೆನ್ಸ್ ಹಾಕ್ಬೇಕು. APM ಸೈಕಲೊಮ್ಮೆ ಏನಾಗ್ತದೆ ನಿಮ್ಗೆ ಗೊತ್ತದ, ಇದ್ರ ತೂಕದೊಳಗೆ ಗದ್ದಲಾಗ್ತದೆ ಅಂತ ರೈತರ ಆರೋಪಗಳಿದ್ದಾವೆ. ಮತ್ತು ಅದ್ರ ಮತ್ತೆ ಒಂದು 4 ಫೀಟ್ರೆ ಹುಳುಗಳು ಹತ್ತಾವೆ, ಮತ್ತೆ ಹತ್ತಾವೆ ಅಂತೇಳಿ ರೇಟ್ ಕಡಿಮೆ ಬರ್ತದೆ ಅಂತೇಳಿ. ಈಗ ಹತ್ತಿ ತೋರು ಉದಾಹರಣೆಗೆ ಹತ್ತಿ ಹೋಗಿ ಇಟ್ಟು ಮಾತ್ರ ರೇಟ್ ಬರಲಿಲ್ಲ. ಒಂದು ನಾನು ವೇಟ್ ಮಾಡಿದ್ರೆ ಅಷ್ಟು ಹವಾಸ ಅಂತೀವಿ ನಾವು, ಅದರ ಹವಾ ಹೋಗಿ ಮತ್ತೆ ಹಗುರ ಆಗ್ತದೆ. ಹೀಗೆಲ್ಲ 108 ಪ್ರಾಬ್ಲಮ್ಗಳು ಇರೋದ್ರಿಂದ ಪ್ರತಿ ಹಳ್ಳಿ ಅಲ್ಲಿ ಏನು ಬೆಳಿತಾರೆ ಅಲ್ಲಿ ಗೊತ್ತಾಗಿ ಆಗ್ತದೆ ಯಾವ ಬೆಳೆ ಅಂತೇಳಿ. ಆ ಬೆಳೆಗೆ ಎಂಥದ್ದು ಬೇಕು ಗೋಡವನ್ನು ಅಲ್ಲಿ ತಯಾರು ಮಾಡಿದ್ರೆ ಆ ತಯಾರು ಮಾಡಿ ಕೊಟ್ಟರು ಅವ್ರಿಗೆ. ಪಾಪ ರೈತ ಇದ್ದಂಥವ್ರು ಯಾಕ್ರಿ ನಿಮ್ಮ ಕಡೆ ಸಾಲ ತಪ್ಪೋದು ಬೆನ್ನತ್ತಾರೆ, ನಮ್ಗೆ ಸಾಲ ಕೊಡ್ರಿ ಅದನ್ನು ಕೊಡ್ರಿ ಅಂತೇಳಿ ಒಂದು ವರ್ಷ ಸಾಲನ ಬಗೆಹರಿಸ್ತಾರೆ, ಗಂಟು ಬಗೆಹರಿಸ್ತಾರೆ. ಈಗ ಹೆಂಗೆ ಇದ್ದಾರೆ ಇದ್ರ ಪರಿಸ್ಥಿತಿ ಅಂದ್ರೆ ನಿಮಗೆ ಗೊತ್ತಿದೆ. ಸಾಲ ತೊಗೊಂಡು ಹೋಗ್ತಾರೆ. ನಿಮ್ಮ ಬೇಕಾದ್ರೆ PKPS ಅವ್ರು ಕೇಳಿ ಪ್ರತಿಯೊಂದು ಪ್ರಾಥಮಿಕ ಈ ಕೃಷಿ ಪತ್ತಿನ ಬ್ಯಾಂಕ್ಗಳಲ್ಲ ಪ್ರತಿ ವರ್ಷ ಬರೋದು ಬಡ್ಜೆಟ್ ಕಟ್ಟೋದು 3 ಗಂಟೆ ಅಲ್ಲೇ ಇಟ್ಕೊಂಡು ಹೋಗೋದು. ಇದು ಬೆಳೆ ಸಾಲದ ಪರಿಸ್ಥಿತಿ. ಮತ್ತು ಬಡ್ಡಿ ಇಲ್ಲಪ್ಪ ಆದರೂ ಅದನ್ನು ಪ್ರತಿ ವರ್ಷ ಹೊಸ ರಿನ್ಯೂವಲ್ ಮಾಡೋದಾಗ ಅಲ್ಲಿಯೂ ಗಡ್ಡೆ ಆಗ್ತಿರ್ತದೆ, ಅಲ್ಲಿಯೂ ಮೋಸ ಹಿಡಿತಿರಂತ ಕೆಲಸಗಳಾಗ್ತಾವೆ ಸಾಲ ಕೊಡೋದ್ರಿಂದ. ಅದಕ್ಕಿಂತ ಅವನ್ನ ಸಾಲ ನಮಗೆ ಕೊಡೋಂಗ ಅಂದ್ರೆ ವ್ಯವಸ್ಥೆ ಕೊಡುವಂಥ ಪರಿಸ್ಥಿತಿ ಬರಬೇಕಾಗಿದ್ರೆ ಅವು ಮಾರ್ಗದರ್ಶಿಸಬೇಕು. ನೀವು ಬೆಂಬಲ ಬೆಲೆ ಕೊಡೋಕ್ಕಾಗಲಿಲ್ಲ, ಮತ್ತು ಕೊಡೋದು ಇಲ್ಲ. ಮತ್ತು MS ಸ್ವಾಮಿನಾಥನ್ ಆಯೋಗದ ಪ್ರಕಾರ ಆ ರೇಟ್ ಅವ್ರಿಗೆ ಬರೋದಿಲ್ಲ. ಇವೆಲ್ಲ ಇದ್ದಾಗ ನಾವು ಇಲ್ಲಿ DCC ಬ್ಯಾಂಕ್ ಇದ್ದವ್ರು, ಅದರಲ್ಲೂ ನಮ್ಮ ಜಾರಕಿಹೊಳಿ ಸಹೋದರರು ನಿಜವಾಗಿಯೂ ಬಿದ್ದ ಸಮುದಾಯದ ಬಗ್ಗೆ ಸಮುದಾಯದಲ್ಲಿ ಬಂದಂಥವ್ರು ಇದ್ದಾರೆ. ಅವರು ಆ ಸಮುದಾಯದ ಮತ್ತು ಹೆಚ್ಚಿನ ಪ್ರಮಾಣದ ರೈತರು ಬಿದ್ದ ಸಮುದಾಯಗಳಿಂದ ಇದ್ದಂಥವ್ರು ಇದ್ದಾರೆ. ಅವ್ರಿಗೆ ಈ ಗೋಡಾನ್ ಕಟ್ಟಿಕೊಟ್ರಪ್ಪ ದೊಡ್ಡ ಉಪಕಾರ ಮಾಡಿದಾಗ ಆಗ್ತದೆ. ಇದು ಇಡೀ ಕರ್ನಾಟಕಕ್ಕೆ ಒಂದು ಮಾದರಿ ಆಗ್ತದೆ. ಸಿದ್ದರಾಮಯ್ಯ ಸರ್ಕಾರಕ್ಕಾಗಿರ್ಬೋದು, ಮೋದಿ ಸರ್ಕಾರಕ್ಕಾಗಿರ್ಬೋದು. ಮೋದಿ ಅವರಂತೂ ಪಾಪ ಅದಾನಿಯವ್ರು ಪಾಪ ಬಡವ ಈ ದೇಶದ್ದು, ಅವ್ರಿಗೆ ಅದಾನಿಗೆ ಗೋಡಾನು ಕಟ್ಟಿಸ್ಕೊಡೋದಕ್ಕೆ ಸಾಲ ಕೊಟ್ಟಿದ್ದಾರೆ. ಹರಿಯಾಣದ ನೋಡಿ ಅವ್ರ ಫೋಟೋಗಳು ಸಹಿತ ದುಡ್ಡು ಬಿಟ್ಟಿದ್ದು ನಿಮಗೆ ಗೊತ್ತದ. ಅದ್ರ ಬದಲಾಗಿ ಪ್ರತಿಯೊಂದು ಹಳ್ಳಿಗಿನ ಅಲ್ಲಿ ಯಾವ ಬೆಳೆ ಬೆಳೀತಾರೆ ಅದಕ್ಕೆ ತಕ್ಕಂಥ ಗೋಡಾನು ಕಟ್ಟಿಸ್ಕೊಟ್ಟಿದ್ದಪ್ಪ ಅಂತಂದ್ರೆ ರೈತ ತನ್ನ ರೇಟ್ ಬಂದಾಗ ಮರ್ಗೋತಾನ, ಲಾಭನ ಮರ್ಗೋತಾನ. ಇವತ್ತು ಸಣ್ಣ ಪೆಟ್ಟೆ ಇಟ್ಕೊಂಡು ಎಷ್ಟು ಲಾಭ ಮಾಡ್ತಾನೆ ನಿಮಗೆ ಗೊತ್ತದ. ಪಾಪ 1 ಎಕರೆ 2 ಎಕರೆ 3 ಎಕರೆ ದೊಡ್ಡ ಭೂಮಿ ಇಟ್ಕೊಂಡಂಥ ಸಣ್ಣ ರೈತ ಪ್ರತಿ ವರ್ಷ ಸಾಲ ಮಾಡ್ಕೊಳ್ಳೋದು, ದೋತ್ರ ಒಂದು ಹೆಂಡತಿ ಒಂದು ಸೇರಿ ಮಕ್ಕಳಿಗೆ ಅಲ್ಲಿ ಸರ್ಕಾರಿ ಶಾಲೆಗೆ ಕಲಿಸೋದು. ಮತ್ತಿಲ್ಲಪ್ಪ ಮಧ್ಯಾಹ್ನ ಊಟ ಆದ ತಕ್ಷಣ ಬಿಸಿ ಊಟ ಆದ ತಕ್ಷಣ ಆಡ ಮೆಸ್ಕೊಂಬರಪ್ಪ, ಕುರಿ ಮೆಸ್ಕೊಂಬರಪ್ಪ, ಇದ್ರ ಮೇವು ಮಾಡ್ಕೊಂಬರಪ್ಪ ಅನ್ನೋಂಥ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ಬಡತನದ ಮ್ಯಾಲೆ ಹೇಳ್ತಾನೆ ಇಲ್ಲ. ಇದು 90% ಜನರ ಪರಿಸ್ಥಿತಿ ಅದ. ಈ ದಿಶೆಯಲ್ಲಿ ಬೆಳಗಾವಿ ಈ ಸಲ ಬಂದಂಥ
ನಮ್ಮ ಜಾರಕಿಹೊಳಿ ಸಹೋದರರು ಮತ್ತು ಜೊಲ್ಲೆ ಅವರು ಕೂಡಿಕೊಂಡು ಈ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು, ಚರ್ಚೆ ಯಾಕೆ ಮಾಡಬಾರ್ದು? ದೊಡ್ಡ ದೊಡ್ಡ ಕಂಪನಿ ಕೊಟ್ಟು ಅವ್ರು ಲಾಸ್ ಮಾಡ್ಕೊಂಡು ದಿವಾಳಿ ಬಿಸ್ಕೊಂಡು ಹೋಗೋಕ್ಕಿಂತಲೂ ಈ ಕಡೆಗೆ ಬಂದು ಇಂಥ ಒಂದು 4 ಮಂದಿ ಕೊಟ್ಟರೆ ಇದು ದುಡ್ಡು ಏನು 6-7 ಸಾವಿರ ಕೋಟಿ ರೂಪಾಯಿ ಅದ, ಆ ದುಡ್ಡು ಕಡೆಗೆ ಹೋಗ್ತದ. ಅದ್ರ ಬದಲು ಇದನ್ನು ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ಶಾಶ್ವತ ಗೋಡಾನು ಉಳಿತದ, ಆ ಹಳ್ಳಿ ಜನ ನಿಮ್ಮ ನೆನಪಿಟ್ಕೊಳ್ತಾರ, ರೈತರು ಲಾಭ ಆಗ್ತದೆ, ಬದುಕು ಆಗ್ತದೆ, ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ. ಇದು ಒಳ್ಳೇದಲ್ವಾ? ಈ ದಿಶೆಯಲ್ಲಿ ನಮ್ಮ ಜೆ ಸಹೋದರರು ಮತ್ತು ಜೆ ಮಿತ್ರರು ವಿಚಾರ ಮಾಡಿದರೆ ಭಾಳ ಯೋಗ್ಯ ಅಂತ ನಾನು ಅನಿಸಿದ ಕೆಲವು ಅಭಿಪ್ರಾಯ ಇಟ್ಟಿದ್ದೀನಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. 60 ನ್ಯೂಸ್ 10 ಹೇಸಿ ತರಬೇಕು. ಸತ್ಯದ ಕೈಗೆ ವಂದನೆಗಳು.